ಇನ್ನೊಂದು ಕಡೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಕತೆ ಆ ಒಂದು ವಿಚಾರಕ್ಕೆ ಬಂದಾಗ ಎಕ್ಸಿಟ್ ಪೋಲ್ ಇದ್ರ ಬಗ್ಗೆ ಏನು ಹೇಳುತ್ತೆ ನೋಡಿ. ಒಂದೇ ಹಂತದಲ್ಲಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಮುಗಿದು ಹೋಗುತ್ತೆ, ಜಾರ್ಖಂಡಲ್ಲಿ 2 ಹಂತಗಳಲ್ಲಿ ಆ ಥರ ನಡೆದಿದೆ ಎಲೆಕ್ಷನ್ನು. ಮಹಾರಾಷ್ಟ್ರದಲ್ಲಿ ಮತ್ತೆ BJP ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತಾ ಅಂತ ಬಂದಾಗ 10ಕ್ಕೆ 9 ಸಮೀಕ್ಷೆಗಳಲ್ಲಿ BJP ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದರೆ, ಒಂದು ಸಮೀಕ್ಷೆ ಮಾತ್ರ ಇಲ್ಲ, ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಇದೆಯಲ್ಲ ಇವರಿಗೆ ಇಲ್ಲಿ ಗೆಲುವಾಗುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಬಹುತೇಕ ಸಮೀಕ್ಷೆಗಳಲ್ಲಿ BJP ಮೈತ್ರಿಕೂಟಕ್ಕೆ ಜಾಕ್ಪಾಟ್ ಹೊಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. 9 ಸಮೀಕ್ಷೆಗಳ ಪೈಕಿ 5 ಸಮೀಕ್ಷೆಗಳಲ್ಲಿ BJP ಮೈತ್ರಿಗೆ ಅಧಿಕಾರ ಇದ್ದರೆ ಪ್ರಯಾಸಪಟ್ಟು ಮ್ಯಾಜಿಕ್ ನಂಬರ್ ತಲುಪುತ್ತೆ BJP ಮೈತ್ರಿ ಅಂತ ಕೂಡ ಇನ್ನೂ ಒಂದು 3 ಸಮೀಕ್ಷೆಗಳಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಅತಂತ್ರ ಆಗಿಬಿಡುತ್ತೆ. ಇಲ್ಲಿ ಯಾರಿಗೂ ಬಹುಮತ ಬರಲ್ಲ. ಇಲ್ಲಿ ಅತಂತ್ರ ಹಂಗ್ ಅಸೆಂಬ್ಲಿ ಅಂತ ಕರೀತಾರೆ. ಹಂಗ್ ಅಸೆಂಬ್ಲಿ ಆದರೆ ಹೆಂಗೆ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತಲ್ಲ, ಇದಕ್ಕೆ ಉತ್ತರ ಆಮೇಲೆ ಸಿಗುತ್ತೆ. ಇದು ಸಮೀಕ್ಷೆ ಪ್ರಕಾರ ಹೋದಾಗ ಮಾತ್ರ. ಇನ್ನೊಂದು ಸಮೀಕ್ಷೆಯಲ್ಲಿ ಮಾತ್ರ ಕಾಂಗ್ರೆಸ್ ಮೈತ್ರಿಕೂಟ ಗೆದ್ದು ಬಿಡುತ್ತೆ. ಯಾರು ಆ ಸಮೀಕ್ಷೆ ಕೊಟ್ಟಿರೋದು ಅಂದರೆ ದೈನಿಕ್ ಭಾಸ್ಕರ್ ಅಂತ ಹೇಳಿ. ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ ಮಾತ್ರ ಕಾಂಗ್ರೆಸ್ ಮೈತ್ರಿಗೆ ಇಲ್ಲಿ ಮುನ್ನಡೆ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ BJP ಮೈತ್ರಿಕೂಟದಿಂದ ಭರ್ಜರಿ ಗ್ಯಾರಂಟಿಗಳ ಭರವಸೆ ಸುರಿಮಳೆಯೇ ಸುರಿದು ಬಿಟ್ಟಿದೆ. ಇಲ್ಲಿ ರೈತರ ಸಾಲ ಮನ್ನಾ ಮಹಾ ಭರವಸೆಯನ್ನು BJP ಮೈತ್ರಿಕೂಟ ಒಂದು ಕಡೆ ಕೊಟ್ಟಿದೆ. ಸರಾಸರಿ ನೋಡಿದ್ರೆ ಪೋಲ್ ಆಫ್ ಪೋಲ್ಸ್ ನೋಡಿ, ಎಲ್ಲ ಒಂದು ಕೊಟ್ಟಿರ್ತಕ್ಕಂಥ ಸಮೀಕ್ಷೆಗಳು ಬೇರೆ ಬೇರೆ ಸಂಸ್ಥೆಗಳು ಮಾಡಿರ್ತಾವಲ್ವ, ಆ ನಂಬರೆಲ್ಲ ಒಂದು ಬುಟ್ಟಿಗೆ ಹಾಕಿ ಅದರಲ್ಲೊಂದು ಆ್ಯಾವ್ರೇಜ್ ತೆಗಿತಾರೆ. ಇಷ್ಟು ಒಬ್ಬರು 150 ಹೊಂದಿರ್ತಾರೆ, 155 ಹೊಂದಿರ್ತಾರೆ, ಇನ್ನೊಬ್ಬರು 125 ಹೊಂದಿರ್ತಾರೆ, ಇನ್ನೊಬ್ಬರು 140 ಹೊಂದಿರ್ತಾರೆ. ಈ ಥರದ್ದೆಲ್ಲ ನಂಬರ್ ಹಾಕಿದಾಗ ಅವುಗಳಿಂದ ಒಂದು ಸರಾಸರಿ ನಂಬರ್ ತೆಗೆದಾಗ ಪೋಲ್ ಆಫ್ ಪೋಲ್ಸ್ ಅಂತ ಕರೀತಾರೆ ಅದನ್ನು. ಈ ಪೋಲ್ ಆಫ್ ಪೋಲ್ಸಲ್ಲಿ BJP ಮೈತ್ರಿಗೆ 150, ಕಾಂಗ್ರೆಸ್ ಮೈತ್ರಿಗೆ 125 ಸ್ಥಾನ ಸಿಗುತ್ತೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಲಾಗ್ತಾ ಇದೆ. 5 ಸಮೀಕ್ಷೆಗಳಲ್ಲಿ BJPಗೆ ಬಹುಮತ ಇದೆ. ಮ್ಯಾಟ್ರಿಜ್, ಚಾಣಕ್ಯ ಸ್ಟ್ರಾಟಜಿ, ಟೈಮ್ಸ್ ನೌ, JVC, ಪೋಲ್ ಡೈರಿ, ಪೀಪಲ್ಸ್ ಪಲ್ಸ್ ಇಷ್ಟರಲ್ಲೂ ಕೂಡ ಇದು ಇಲ್ಲಿ BJP ಮೈತ್ರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 3 ಸಮೀಕ್ಷೆಗಳು ಅತಂತ್ರ ಭವಿಷ್ಯವನ್ನು ನುಡಿತಾ ಇವೆ. ಇಲ್ಲಿ ಒಂದು ಪಿಮಾರ್ಕ್, ಇನ್ನೊಂದು ದೈನಿಕ್ ಭಾಸ್ಕರ್, ಲೋಕಶಾಹಿ ಮರಾಠಿ, ರುದ್ರ. ಇಷ್ಟು ಇವರುಗಳಲ್ಲಿ ಮಾತ್ರ ಒಂದು ಕಡೆ ಅತಂತ್ರ ಅನ್ನೋ ಒಂದು ಫಲಿತಾಂಶ ಅಲ್ಲಿ ಆಚೆ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಒಟ್ಟು ವಿಧಾನಸಭಾ ಸ್ಥಾನಗಳು 288. ಮ್ಯಾಜಿಕ್ ನಂಬರ್ 145 ಯಾರು ತಗೊಳ್ತಾರೋ ಅವರಿಗೆ ಇಲ್ಲಿ ಅಧಿಕಾರ ಬರುತ್ತೆ. ಇನ್ನೊಂದು ಕಡೆ ಚಾಣಕ್ಯ ಸ್ಟ್ರಾಟಜೀಸ್ 152 160 ಅನ್ನೋ ಒಂದು ಭವಿಷ್ಯವನ್ನು ಅವರು ನುಡಿತಾ ಇದ್ದಾರೆ. 130ರಿಂದ 138 ಈ ರೀತಿಯಲ್ಲಿ ಒಂದಷ್ಟು ಅಲ್ಲಿ ಫಲಿತಾಂಶಗಳು ಕೂಡ ಆಚೆ ಬರಲಿಕ್ಕೆ ಶುರುವಾಗಿವೆ. ಇದು ಮತದಾನೋತ್ತರ ಸಮೀಕ್ಷೆ, ಚುನಾವಣಾ ಮತ ಎಣಿಕೆಯ ಫಲಿತಾಂಶ ಅಲ್ಲ.